ಜ್ಞಾನದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ. ರಾಘವೇಂದ್ರ ಸ್ವಾಮಿ ಅವರ ಆರಾಧನಾ ಮಹೋತ್ಸವ ಅಂತ ಹೇಳಿದ್ರೆ ಒಂದು ಹಬ್ಬದ ವಾತಾವರಣ. ಇದಕ್ಕೆ ಸಾಕ್ಷಿ ಈ ದಿನವೇ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇರ್ಬೋದು. ಈಗ ಸಮಯ 11 ಗಂಟೆ ಆಗಿದೆ. ಸಮಯ ಈ 11 ಗಂಟೆ ಸಮಯದಲ್ಲಿಯೂ ಸಹ ಭಕ್ತಾದಿಗಳು ರಾಯರ ಸನ್ನಿಧಾನಕ್ಕೆ ಬರ್ತಾರೆ ಅಂತಂದ್ರೆ ರಾಯರ ಅನುಗ್ರಹ ಎಷ್ಟಿರ್ಲಿಕ್ಕಿಲ್ಲ, ನಾವೇ ಯೋಚನೆ ಮಾಡಬೇಕು. ಇದರ ಅರ್ಥ ಏನಂತಂದ್ರೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜ ರಾಜಾಯತೆ ರಕ್ತೋ ರಾಘವೇಂದ್ರಂ ತಮಾಷೆ. ಯಾರು ರಾಘವೇಂದ್ರ ಸ್ವಾಮಿಗಳವರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಅವರನ್ನು ಆರಾಧಿಸ್ತಾರೋ, ಅವರನ್ನು ನಂಬುತ್ತಾರೋ, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಮ್ಮದೇ ಕೆಡವರುಂಟೆ ಎಂಬ ದಾಸರ ಮಾತಿನಂತೆ ಯಾರು ಗುರುರಾಯರನ್ನು ನಂಬುತ್ತಾರೋ ಅವರಿಗೆ ಖಂಡಿತವಾಗಿ ಫಲವನ್ನು ಕೊಟ್ಟೇ ಕೊಡುತ್ತಾರೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರ 354ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಆದೇಶ ಅನುಗ್ರಹದಂತೆ 2ನೇ ಮಂತ್ರಾಲಯವೆಂಬ ಖ್ಯಾತಿಯನ್ನು ಪಡೆದಿರುವಂತಹ ನಮ್ಮ ಜಯನಗರದ ರಾಘವೇಂದ್ರ ಸ್ವಾಮಿಗಳವರ ಮಠವು ಸಹ ಪ್ರಖ್ಯಾತಿಯನ್ನು ಹೊಂದಿದೆ. ರಾಘವೇಂದ್ರ ಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯ ಸನ್ನಿಧಾನದಲ್ಲಿ ಇರುವುದರಿಂದಲೇ ಎಲ್ಲ ಭಕ್ತಾದಿಗಳು ಈ ಸನ್ನಿಧಾನಕ್ಕೆ ಆಗಮಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಇದೆಲ್ಲ ವ್ಯವಸ್ಥೆಯನ್ನು ತಾವೆಲ್ಲರೂ ನೋಡಿರಬಹುದು ಅಥವಾ ನಿಮ್ಮ ಒಂದು ವಾಹಿನಿ ಮುಖಾಂತರ ಎಲ್ಲವನ್ನು ತೋರಿಸಿರಬಹುದು. ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಿರಿಯರಿಗೂ ಸಹ ಪ್ರತ್ಯೇಕ ವ್ಯವಸ್ಥೆ, ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಲು ಪ್ರತ್ಯೇಕ ವ್ಯವಸ್ಥೆ, ಗುರುರಾಯರ ದರ್ಶನ ಪಡೆದು ಅವರ ಫಲ ಮಂತ್ರಾಕ್ಷತೆಯನ್ನು ಸ್ವೀಕರಿಸಲು ಪ್ರತ್ಯೇಕ ವ್ಯವಸ್ಥೆ. ಒಟ್ಟಾಗಿ ಈ ವ್ಯವಸ್ಥೆಯನ್ನು ಮಾಡಿರುವಂತವರು ನಮ್ಮ ಮಠದ ವ್ಯವಸ್ಥಾಪಕರು ಆಗಿರುವಂತಹ, ಎಲ್ಲರಿಗೆ ಪ್ರೀತಿ ಪಾತ್ರರು ಆಗಿರುವಂತಹ RK ವಾದೇಂದ್ರಾಚಾರ್ಯರ ನೇತೃತ್ವದಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದ್ದರಿಂದ ನಾಳೆ ದಿನವೂ ಸಹ ರಾಘವೇಂದ್ರ ಸ್ವಾಮಿಗಳವರ ಉತ್ತರಾರಾಧನೆ. ಇದರ ವಿಶೇಷತೆ ರಾಘವೇಂದ್ರ ಸ್ವಾಮಿಗಳವರನ್ನು ಪ್ರಹ್ಲಾದರಾಜರನ್ನು ಮಹಾರಥದಲ್ಲಿ ಕುಳ್ಳರಿಸಿ ರಾಜಬೀದಿ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಈ ಉತ್ಸವದಲ್ಲಿ ವಯೋವೃದ್ಧರಿಂದ ಹಿಡಿದುಕೊಂಡು ಚಿಕ್ಕ ಮಕ್ಕಳವರೆಗೂ ಭಾಗವಹಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ತಮ್ಮ ವಾಹಿನಿ ಮುಖಾಂತರ ನಾನು ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು 3 ದಿನಗಳಲ್ಲಾದರೂ ಗುರುರಾಯರ ದರ್ಶನ ಪಡೆದುಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಇನ್ನೂ ಒಂದು ಮುಖ್ಯವಾದ ವಿಶೇಷ ಅಂತ ಹೇಳಿದರೆ ಈ ದಿನ ರಾಘವೇಂದ್ರ ಸ್ವಾಮಿಗಳವರು ಸಶರೀರವಾಗಿ ಬೃಂದಾವನದಲ್ಲಿ ಕುಳಿತುಕೊಂಡು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಭಗವಂತನ ಧ್ಯಾನಿಸುತ್ತಾ ಕಣ್ಣು ಮುಚ್ಚಿಕೊಂಡು ಭಗವಂತನ ಧ್ಯಾನದಲ್ಲಿ ನಿರತರಾಗಿ ಭಕ್ತರನ್ನು ಉದ್ಧರಿಸುತ್ತಾರೆ. ಆದರೆ ಈ 3 ದಿನಗಳ ಕಾಲ ಮಾತ್ರ ಭಕ್ತರನ್ನು ಕಣ್ಣು ಬಿಟ್ಟು ನೋಡುವ ಒಂದು ಸುಸಂದರ್ಭ ನಮಗೆಲ್ಲರಿಗೂ ಒದಗಿ ಬಂದಿರುತ್ತದೆ. ಆದ್ದರಿಂದ ಗುರುರಾಯರ ಕೃಪಕಟಾಕ್ಷಕ್ಕೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಎಂಬುದಾಗಿ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪೂಜ್ಯ ರಾಘವೇಂದ್ರಾಯ ಸತ್ಯರ್ಮನತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಘವೇಂದ್ರ ಸ್ವಾಮಿಗಳು ಅವರು ಮಧ್ವಾಚಾರ್ಯರ ಭಾಷ್ಯಕ್ಕೆ ಏನ್ ಟೀಕಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ ಅವರು ಟಿಪ್ಪಣಿಯನ್ನು ಬರೆದು ಮಾಧ್ವ ವಾಂಗ್ಮಯನ್ನು ಶ್ರೀಮಂತಗೊಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಇವತ್ತಿಗೂ ಕೂಡ ವೃಂದಾವನದಲ್ಲಿ ಸನ್ನಿಹಿತರಾಗಿ ಅವರೆಲ್ಲಾ ಭಕ್ತರ ಅವರ ಮನೋಭಿಷ್ಟವನ್ನು ನೆರವೇರಿಸ್ತಾ ಇದ್ದಾರೆ. ಇಲ್ಲಿ ಈ ಜಯನಗರ 5th ಬ್ಲಾಕ್ ನಲ್ಲಿ ಇರತಕ್ಕಂತ ರಾಘವೇಂದ್ರ ಮಠ ಇನ್ನೂ ವೈಶಿಷ್ಟ್ಯಪೂರ್ಣವಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿಗೆ ಮಂತ್ರಾಲಯಕ್ಕೆ ಹೇಗೆ ಜನರು ಬರ್ತಾರೋ ಹಾಗೆ ಇಲ್ಲಿಯೂ ಕೂಡ ಬೆಂಗಳೂರು ಜನರು ಇಲ್ಲಿ ಬಂದು ಇಲ್ಲಿ ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೀಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಮ್ಯಾನೇಜರ್ ಆಗಿರ್ತಕ್ಕಂಥ ವಾದೀಂದ್ರ ಆಚಾರ್ಯರು ಬಂದವರನ್ನೆಲ್ಲ ಬಹಳ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ. ಯಾಕಂದ್ರೆ ಅವರು ಗುರು ರಾಘವೇಂದ್ರರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಲ್ಲಿಗೆ ಆಗಾಗ್ಗೆ ಶ್ರೀಯುತ ಸುಧೀಂದ್ರರು ಕೂಡ ಇಲ್ಲಿಗೆ ಬಂದು ಇಲ್ಲಿಯೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿ ಭಕ್ತರನ್ನು ಅನುಗ್ರಹ ಮಾಡ್ತಾ ಇರ್ತಾರೆ. ಅದರಿಂದ
ಇದೊಂದು ಮಂತ್ರಾಲಯದಂತೆ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರವಾಗಿದೆ. ರಾಘವೇಂದ್ರ ಸ್ವಾಮಿಗಳು ಅವರು ಏನಂತ ಹೇಳಿದ್ರೆ ಸ್ವಾಮಿಗಳು ಅಂತ ಹೇಳಿದ್ರೆ ಎಲ್ಲೋ ಒಂದು ಮಠ ಕಟ್ಟಿಕೊಂಡು ಎಲ್ಲೋ ಒಂದು ತಮ್ಮದೇ ಆಗಿರ್ತಕ್ಕಂತಹ ಒಂದು ತತ್ವಜ್ಞಾನ ಪ್ರಸಾರ ಮಾಡ್ಕೊಂಡಿರ್ತಕ್ಕಂಥವ್ರು ಕೆಲವರು ಇರ್ತಾರೆ. ಇವರು ಹಾಗೆಲ್ಲ ಏನೊಂದು ಸರ್ವ ಜನರ ಗುರುಗಳಾಗಿ ಬಿಟ್ಟಿದ್ದಾರೆ. ಯಾರು ಬಂದರೂ ಕೂಡ ಜಾತಿ ಮತ ಭೇದವಿಲ್ಲದೆ ಅವರೆಲ್ಲರಿಗೂ ಕೂಡ ಅನುಗ್ರಹ ಮಾಡತಕ್ಕಂತ ಒಬ್ರು ಗುರುಗಳು ಇದ್ರೆ ಅದು ರಾಘವೇಂದ್ರ ಸ್ವಾಮಿಗಳು. ಆದ್ರಿಂದಲೇ ಪ್ರತಿಯೊಬ್ಬರೂ ಕೂಡ ತಾನು ಮುಂದೆ ಬಂದು ಇಲ್ಲಿ, ಯಾಕೆಂದ್ರೆ ಅವ್ರು ಪ್ರತಿಯೊಬ್ಬರಿಗೂ ಅನುಭವ ಆಗಿದೆ. ನನಗೆ ರಾಘವೇಂದ್ರ ಸ್ವಾಮಿಗಳು ಪೂರ್ಣ ಅನುಗ್ರಹ ಮಾಡಿದ್ದಾರೆ. ಅವರ ಅನುಗ್ರಹದಿಂದ ನಾನು ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡಿದ್ದೇನೆ. ಆದ್ರಿಂದ ನಾನು ಇವತ್ತು ಕೂಡ ಬರಬೇಕು. ಪ್ರತಿಯೊಂದು ಆರಾಧನೆಗೂ ಕೂಡ ಬರ್ತಾರೆ, ಪ್ರತಿ ಗುರುವಾರಕ್ಕೂ ಬರ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲಿ ಇಲ್ಲಿ ಬಂದು, ವಿಶೇಷ ಸಂದರ್ಭದಲ್ಲಿ ಬಂದು ದೇವರನ್ನು ರಾಘವೇಂದ್ರ ಸ್ವಾಮಿಗಳನ್ನು ಅವರು ನೋಡ್ತಾ ಇರ್ತಾರೆ, ಅವರ ಗ್ರಹಕ್ಕೆ ಪಾತ್ರ ಆಗಿರ್ತಾರೆ. ಆದ್ರಿಂದ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಹೋತ್ಸವವಾಗಿ ಈ ಬೆಂಗಳೂರಿನಲ್ಲಿ ಆಚರಿಸ್ತಾ ಇದೆ. ನಾನು ಕಡಿಯಾಳಿ ವಾದರಾಜ ಉಪಾಧ್ಯಾಯರು ಅಂತ ಹೇಳಿ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ಒಬ್ರು ಪಂಡಿತರು.